ನಮಸ್ಕಾರ ವೀಕ್ಷಕರೇ, ಪ್ರಿಯಾಸಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದೇ ವಿಡಿಯೋದಲ್ಲಿ 2 ಬಗೆಯ ಟೊಮ್ಯಾಟೊ ಸಾರಿನ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಆ ಸಾರುಗಳು ಯಾವ್ಯಾವುದು ಅಂದರೆ, ಮೊದಲಿಗೆ ಆಂಧ್ರ ಶೈಲಿಯ ಟೊಮ್ಯಾಟೊ ಪಪ್ಪು ಮತ್ತು ಟೊಮ್ಯಾಟೊ ರಸಂ. ಎರಡು ಕೂಡ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಈಗ ನಾನು ತೋರಿಸ್ತಾ ಇರೋಂಥ ಮೊದಲನೇ ರೆಸಿಪಿ ಯಾವುದು ಅಂದರೆ ಟೊಮ್ಯಾಟೊ ರಸಂ. ಈ ಟೊಮ್ಯಾಟೊ ರಸಂನ ಮಾಡೋದಕ್ಕೆ ಕೇವಲ 15 ನಿಮಿಷ ಸಮಯ ಇದ್ದರೆ ಸಾಕು. ಯಾವುದೇ ಮಸಾಲೆ ರುಬ್ಕೊಳ್ಳೋದು ಬೇಡ, ಮಿಕ್ಸರ್ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಮಾಡ್ಕೊಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸೂಪರ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಟೊಮ್ಯಾಟೊ ರಸಂನ ಮಾಡೋದಕ್ಕೆ ನಮಗೆ ಒಂದು 5 ರಿಂದ 6 ಟೊಮ್ಯಾಟೊ ಬೇಕಾಗುತ್ತೆ. ಹೈಬ್ರಿಡ್ ಆದರೂ ತೊಗೊಳ್ಬೋದು, ನಾಟಿ ಟೊಮ್ಯಾಟೊನಾದರೂ ತೊಗೊಳ್ಬೋದು. ಎರಡರಲ್ಲೂ ಕೂಡ ಅದ್ಭುತವಾಗಿ ಆಗುತ್ತೆ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಳ್ಳಿ. ಎರಡನ್ನೂ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕಾಗುತ್ತೆ. ಆಮೇಲೆ ಒಂದು ಪಾತ್ರೆಯಲ್ಲಿ 1 ಲೀಟರಷ್ಟು ನೀರನ್ನು ಹಾಕಿರಬೇಕು. ಈ ನೀರಿಗೆ ತಗೊಂಡಿರೋ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಟೊಮ್ಯಾಟೊನ ಈ ಥರ ಒಂದು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಯಾಕೆಂದರೆ ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟಾಗಿ ಬೇಯಬೇಕು. ನೀವು ಬೇಕಾದ್ರೆ 2 ಸೈಡ್ ಕೂಡ ಕಟ್ ಮಾಡ್ಕೊಳ್ಬೋದು. ನಾನು 1 ಸೈಡ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಟೋಟಲ್ ಆಗಿ ನಾನು ಒಂದು 5 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 15 ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟಾಗಿ ಸಿಪ್ಪೆ ಎಲ್ಲ ಬಿಚ್ಕೊಂಡ್ಬಿಡ್ಬೇಕು. ನೋಡಿ, ಆ ಥರ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವಿನ್ನು ಗಟ್ಟಿ ಗಟ್ಟಿ ಇರುವಾಗಲೇ ಬೇಯಿಸ್ಕೊಂಡ್ಬಿಟ್ರೆ ಅದು ಸಾಫ್ಟ್ ಆಗೋದಿಲ್ಲ. ಒಂದು ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ತಣ್ಣಗಾದ್ಮೇಲೆ 1 ಲೋಟದಷ್ಟು ನೀರು, ತಣ್ಣೀರನ್ನು ಕೂಡ ಹಾಕ್ಕೊಳ್ಳಿ. ಪೂರ್ತಿ ತಣ್ಣಗಾಗಿರುತ್ತಲ್ಲ, ಆವಾಗ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಟೊಮ್ಯಾಟೊದು ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತಲ್ಲ, ಅದನ್ನು ನೀವು ತೆಗೆದುಬಿಟ್ಟು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೋದು. ಉಳಿದಿರೋ ಟೊಮ್ಯಾಟೊದು ಅದು ರಸ ಮಾತ್ರ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನೀವು ಕೈಯಿಂದನೂ ಬೇಕಾದರೆ ಮಾಡ್ಕೊಳ್ಬೋದು ಅಥವಾ ಸ್ಮ್ಯಾಶರಿಂದ ಬೇಕಾದರೂ ಮಾಡ್ಕೊಳ್ಬೋದು. ಯಾಕೆಂದರೆ ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟ್ ಆಗಿರುತ್ತಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಟೊಮ್ಯಾಟೊ ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಕ್ರಷರ್ ಅಂದರೆ ಕುಟ್ಟಣಿಗೆಯನ್ನು ತಗೊಳ್ಳೋಣ. ಇದಕ್ಕೆ ನಾನೀಗ ಫ್ರೆಶ್ ಆಗಿ ರಸಂ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಇದ್ದರೆ ಬಹಳ ಒಳ್ಳೆ ಸುವಾಸನೆ ಬರುತ್ತೆ. ಮತ್ತು ಕರಿಬೇವು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಚೆನ್ನಾಗಿ ಕುಟ್ಟಬೇಕು. ಪೂರ್ತಿಯಾಗಿ ಪುಡಿ ಪುಡಿ ಆಗಬೇಕು. ಅರ್ಧಂಬರ್ಧ ಪುಡಿ ಆದರೂ ಕೂಡ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಾನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಕುಟ್ಟಕ್ಕೆ ಕಷ್ಟ ಆದರೆ ಮಿಕ್ಸರಲ್ಲಿ ಕೂಡ ಮಾಡ್ಕೊಳ್ಬೋದು ಪುಡಿಯನ್ನು. ನಿಮ್ಗೆ ಇಷ್ಟೊಂದು ಕುಟ್ಟಕ್ಕೆ ಕೈ ನೋವು ಬರುತ್ತೆ ಅಂದರೆ ಮಿಕ್ಸರಲ್ಲಿ ಕೂಡ ಪುಡಿ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಚೆನ್ನಾಗಾಗಿದೆ ನಮ್ಮ ಫ್ರೆಶ್ ರಸಂ ಪುಡಿ. ನೋಡಿ, ಟೊಮ್ಯಾಟೊ ಎಲ್ಲ ರಸ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಈಗ ಇದನ್ನು ನಾವು ಕುದಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಈಗ ಗ್ಯಾಸ್ನ ಆನ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಲ್ಲುಪ್ಪು ಕೂಡ ಹಾಕ್ಕೊಳ್ಬೋದು. ಅಚ್ಚ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಚಮಚ ಅಷ್ಟೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಕಾಳು ಮೆಣಸನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ, ಹಾಗಾಗಿ ಸಣ್ಣ ತುಂಡಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ ರುಚಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತಾನೇ ಫ್ರೆಶ್ ಆಗಿ ಮಾಡಿ ಇಟ್ಕೊಂಡಿದ್ವಲ್ಲ ರಸಂ ಪುಡಿ, ಅದನ್ನು ಹಾಕ್ಕೊಳ್ಳೋಣ. ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮಿಕ್ಸರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ರಸಂ ಪುಡಿ ಹಾಕಿದ ತಕ್ಷಣ ಎಂಥ ಒಳ್ಳೆ ಸುವಾಸನೆ ಬರುತ್ತೆ ಗೊತ್ತಾ. ಅದರಲ್ಲಿ ಬೆಳ್ಳುಳ್ಳಿ, ಕಾಳುಮೆಣಸು ಎಲ್ಲ ಇರುತ್ತಲ್ಲ, ತುಂಬ ಒಳ್ಳೆ ಸುವಾಸನೆ ಬರುತ್ತೆ. ಆ ಜೀರಿಗೆಯ ಸುಗಂಧ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡಿ. ಇದು ಚೆನ್ನಾಗಿ ಕುದೀತಾ ಇರುವಾಗ ನಾವು ಇದಕ್ಕೆ ಒಗ್ಗರಣೆಯನ್ನು ಸೇರಿಸ್ಬೇಕಾಗತ್ತೆ. ಒಗ್ಗರಣೆ ಹಾಕಿಬಿಟ್ರೆ ಟೊಮ್ಯಾಟೊ ರಸಂ ರೆಡಿನೇ ಆಗಿಬಿಡುತ್ತೆ. ತುಂಬಾ ಒಳ್ಳೆ ಪರಿಮಳ ಬರ್ತಿದೆ. ಒಗ್ಗರಣೆ ಹಾಕಿದ್ಮೇಲೆ ಇನ್ನೂ ಒಳ್ಳೆ ಪರಿಮಳ ಬರುತ್ತೆ, ರುಚಿ ಕೂಡ ಇನ್ನೂ ಹೆಚ್ಚಾಗುತ್ತೆ. ಈಗ ಇದು ಹೀಗೆ ಕುದೀತಾ ಇರಲಿ. ಇದನ್ನು ನಾನು ಪಕ್ಕದ ಫ್ಲೇಮ್ನಲ್ಲಿ ಇಟ್ಕೊಳ್ತೀನಿ. ಈಗ ಇನ್ನೊಂದು ಪುಟ್ಟ ಪ್ಯಾನ್ಗೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ತುಪ್ಪದಲ್ಲೇ ಬೇಕಾದರೂ ಒಗ್ಗರಣೆ ಹಾಕ್ಕೋಬೋದು. ನಾನು ಒಂದು ಅರ್ಧ ಚಮಚ ಅಷ್ಟೇ ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ್ಮೇಲೆ ಒಂದು 1/4 ಚಮಚ ಮೆಂತೆ ಕಾಳು ಹಾಕ್ಕೊಂಡಿದ್ದೀನಿ. ಬಹಳ ಚೆನ್ನಾಗಿರುತ್ತೆ. ಮೆಂತೆ ಕಾಳು ಕೂಡ ಚಟಪಟ ಅಂದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಜೊತೆಗೆ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಮತ್ತು ಹಿಂಗಿರಲೇಬೇಕಲ್ವಾ, ಒಗ್ಗರಣೆ ಅಂದಮೇಲೆ ಹಿಂಗಿರಲೇಬೇಕು. ಅದೇ ತುಂಬ ಒಳ್ಳೆ ಸುವಾಸನೆ ಕೊಡೋದು. ಫ್ರೆಶ್ ಆಗಿರೋಂಥ ಕರಿಬೇವು ಎಲೆಗಳನ್ನ ಕೂಡ ಹಾಕ್ಕೊಳ್ಳೋಣ.
ಒಂದು 3 ರಿಂದ 4 ಒಣ ಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ. ಈಗ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಳ್ಳೆ ಪರಿಮಳ ಬರ್ತಾ ಇರೋ ಈ ಒಗ್ಗರಣೆಯನ್ನು ನಾವೀಗ ಆ ರಸಮ್ಗೆ ಸೇರಿಸ್ಕೊಂಡ್ಬಿಡೋಣ. ರಸಮ್ ಕೂಡ ಚೆನ್ನಾಗಿ ಕುದೀತಾ ಇದೆ. ಬಿಸಿ ಬಿಸಿ ರಸಮ್ಗೆ ಒಗ್ಗರಣೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರೋ ರಸಮ್ ರೆಡಿ ಆಗುತ್ತೆ. 1-2 ನಿಮಿಷ ಬೇಕಂದ್ರೆ ಕುದಿಸ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನ ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ಆಹಾ, ಪ್ರಪಂಚನೇ ಮರ್ತ್ಬಿಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ನೀವು ಕೂಡ ಒಂದ್ಸಲ ಈ ಈಸಿ ಆಗಿರೋ ಟೊಮ್ಯಾಟೊ ರಸಮ್ನ ಮಾಡಿ ನೋಡಿ, ಎಷ್ಟು ಅದ್ಭುತವಾಗಿರುತ್ತೆ ಅಂತ ನೀವು ಮಾಡಿದ್ಮೇಲೆ ನೀವು ತಿಂದ್ಮೇಲೆ ನಿಮಗೆ ಗೊತ್ತಾಗೋದು. ನೀವು ಈ ರಸಮ್ನ ಒಂದ್ಸಲ ಮಾಡಿಬಿಟ್ರೆ ಹಾಗೇನೆ ಲೋಟಕ್ಕೆ ಹಾಕೊಂಡು ಕೂಡ ಕುಡಿದ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಅದ್ಭುತ ರುಚಿಯ ಟೊಮ್ಯಾಟೊ ರಸಮ್ ರೆಸಿಪಿಯನ್ನ ನೋಡಿ ಆಯ್ತು. ಈಗ ನಾನು ತೋರಿಸ್ತಾ ಇರೋಂಥ 2ನೇ ರೆಸಿಪಿ ಯಾವುದಂದ್ರೆ ಟೊಮ್ಯಾಟೊ ಪಪ್ಪು. ನಾನಿವತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚಾಗಿ ಮಾಡುವಂಥ ಒಂದು ಸಿಂಪಲ್ ಆ್ಯಂಡ್ ಸೂಪರ್ ಆಗಿರೋ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ, ಅದೇ ಟೊಮ್ಯಾಟೊ ಪಪ್ಪು. ಈ ಟೊಮ್ಯಾಟೊ ಪಪ್ಪು ಮಾಡೋದಂತೂ ತುಂಬಾ ಸುಲಭದ ಕೆಲಸ. 15ರಿಂದ 20 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನಿಮಗೂ ಕೂಡ ಅದೇ ಬೇಳೆ ಸಾಂಬಾರು ತಿಂದು ಬೋರ್ ಆಗಿರುತ್ತಲ್ವಾ, ಒಂದ್ಸಲ ಈ ಟೊಮ್ಯಾಟೊ ಪಪ್ಪುವನ್ನು ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಟೊಮ್ಯಾಟೊ ಪಪ್ಪು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದ್ರ ರುಚಿ ಏನು ಕೇಳ್ತೀರಾ. ಸೈಡ್ಗೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಅಥವಾ ಚಿಕನ್ ಫ್ರೈ ಇದ್ಬಿಟ್ರಂತೂ ಅದ್ರ ಊಟ ಇನ್ನೂ ಸೂಪರ್ ಆಗಿಬಿಡುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಬೇಕಂದ್ರೆ ಈ ಟೊಮ್ಯಾಟೊ ಪಪ್ಪುನ ಹೇಗೆ ಮಾಡಬೇಕು ಅನ್ನೋ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಬೇಕು. ಬನ್ನಿ ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನು 1 ಕಪ್ನಷ್ಟು ತೊಗರಿಬೇಳೆನ ತಗೊಳ್ತಿದ್ದೀನಿ. ಈ ಟೊಮ್ಯಾಟೊ ಪಪ್ಪು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಬೇಳೆ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ನಾನು 1 ಕಪ್ ತೊಗೊಳ್ತಾ ಇದ್ದೀನಿ. ನೀವು ಅರ್ಧ ಕಪ್ಪಲ್ಲೂ ಕೂಡ ಮಾಡ್ಕೊಳ್ಬೋದು. ಮೊದಲು ತೊಗರಿಬೇಳೆನ ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿರೋ ನೀರಿನಲ್ಲಿ ತೊಳಿಬೇಕಾಗುತ್ತೆ. ಚೆನ್ನಾಗಿ ತೊಳೆದಾದ್ಮೇಲೆ 1-2 ಕಪ್ನಷ್ಟು ನೀರು ಹಾಕ್ಬಿಟ್ಟು ನಾವು ತೊಗರಿಬೇಳೆನ ನೆನೆ ಹಾಕೊಳ್ಳೋಣ. ಈ ಥರ ಒಂದು 15 ನಿಮಿಷ ನೆನೆ ಹಾಕೋದ್ರಿಂದ ಪಪ್ಪು ಮಾಡೋದು ತುಂಬ ಬೇಗ ಆಗಿಬಿಡುತ್ತೆ. 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ನೆನೆ ಇಟ್ಟಿದ್ದೀನಿ. ಈಗ 15 ನಿಮಿಷಗಳ ಕಾಲ ಆಗಿದೆ. ಒಂದು ಕುಕ್ಕರ್ ತೊಗೊಂಡು ನೆನೆ ಇಟ್ಟಿರೋಂಥ ತೊಗರಿಬೇಳೆನ ನೀರಿನ ಸಮೇತನೇ ಕುಕ್ಕರ್ನಲ್ಲಿ ಹಾಕೊಳ್ತಾ ಇದ್ದೀನಿ. ಅಷ್ಟು ತೊಗರಿಬೇಳೆನ ಹಾಕೊಂಡ್ಬಿಡೋಣ. ತೊಗರಿಬೇಳೆ ಹಾಕಿದ್ಮೇಲೆ ಇದಕ್ಕೆ ನಾನೀಗ ಟೊಮ್ಯಾಟೋವನ್ನು ಹಾಕೊಳ್ತಾ ಇದ್ದೀನಿ. ನಾನು ಒಂದು 4ರಿಂದ 5 ಟೊಮ್ಯಾಟೊ, ಹುಳಿ ಟೊಮ್ಯಾಟೊ ಅಂದರೆ ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಟೊಮ್ಯಾಟೊ ಸಿಗುತ್ತೋ ಅದನ್ನು ನೀವು ತೊಗೊಳ್ಬಹುದು. 4ರಿಂದ 5 ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು 1 ದೊಡ್ಡ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. ಇವಾಗಲೇ ತೊಗರಿಬೇಳೆ ಬೇಯಿಸುವಾಗಲೇ ಹಾಕೋಬೇಕು. ಮತ್ತು ಕೆಲವು 1 ಕೈ ತುಂಬ ಆಗೋಷ್ಟು ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋಣ, ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಆಗಲೇ ಹುಣಸೆ ಹಣ್ಣು ನೆನೆ ಇಟ್ಟಿದ್ನಲ್ಲ, ಅದ್ರ ರಸ ತೆಗೆದು ಆ ರಸನ ಕೂಡ ಇವಾಗಲೇ ಹಾಕೊಂಡಿದ್ದೀನಿ. 1/4 ಚಮಚದಷ್ಟು ಅರಿಶಿನ ಕೂಡ ಹಾಕೊಳ್ಳೋಣ. 1 ಚಮಚ ಎಣ್ಣೆ ಹಾಕೊಳ್ಳೋಣ, ಬೇಳೆ ಉಕ್ಕಿ ಬರಬಾರ್ದು ಅಂತ. ಈಗ ಮತ್ತೆ 1 ಕಪ್ ಅಷ್ಟು ನೀರನ್ನು ಹಾಕಿ ಒಂದ್ಸಲ ಸ್ಪೂನಿಂದ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡಿ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕು. 4 ವಿಷಲ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ನ ಕೂಡ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದನ್ನು 4 ವಿಷಲ್ ಮಾಡ್ಕೊಳ್ಳೋಣ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗೋವರೆಗೂ 1 ಗಡ್ಡೆಯಷ್ಟು ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಕುಟ್ಟಣಿಗೆಯಲ್ಲಿ ಹಾಕೊಳ್ಳೋಣ. ಅದರಲ್ಲೇ 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಕೂಡ ಹಾಕೊಳ್ತಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಚೆನ್ನಾಗಿ ನಾವು ಕುಟ್ಕೊಳ್ಬೇಕಾಗತ್ತೆ. ಒಂಥರ ಅದು ಚಟ್ನಿ ಥರ ಆಗಬೇಕು, ಅಲ್ಲಿ ತನಕ ಕುಟ್ಕೊಳ್ಳಿ. 1-2 ನಿಮಿಷ ಕುಟ್ಟಿ ಆದಮೇಲೆ ಅದಕ್ಕೇ 1 ಚಮಚದಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಉಪ್ಪು, ಬೆಳ್ಳುಳ್ಳಿ, ಖಾರದ ಪುಡಿ ಕುಟ್ಟಿರೋಂಥ ಈ ಚಟ್ನಿಯನ್ನು ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಏನು ರುಚಿ ಅಂತೀರಾ, ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲ ಹಳೆ ಕಾಲದ ಅಡುಗೆಗಳು. ಈ ಥರ ನೀವು ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡಿಕೊಂಡು ನೀವು ಟೊಮೆಟೊ ಪಪ್ಪಲ್ಲಿ ಹಾಕ್ಕೊಂಡ್ರೆ ರುಚಿ ಅಂತೂ ಡಬಲ್ ಆಗಿಬಿಡುತ್ತೆ. ಈಗ ಆ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಈ ಚಟ್ನಿಯನ್ನು ನಾನು ಆಮೇಲೆ ಟೊಮೆಟೊ ಪಪ್ಪಲ್ಲಿ ಹಾಕ್ಕೊಳ್ತೀನಿ. ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ತಣ್ಣಗಾಗಿದೆ, 4 ವಿಷಲ್ ಆಗಿದೆ. ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆ ಮತ್ತು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ನಾವು ಬೇಳೆ ಕಡಿಯೋ ಕಡ್ಗೋಲಿಂದ ಚೆನ್ನಾಗಿ ಈ ಥರ ಕಡಿಬೇಕಾಗುತ್ತೆ. ಬೇಳೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಿರಬೇಕು. ನೀವು 4 ವಿಷಲ್ ಮಾಡಿಕೊಂಡ್ರೆ ಬೇಳೆ ಚೆನ್ನಾಗಿಯೇ ಬೆಂದಿರುತ್ತೆ. ಈಗ ಬೇಳೆ ಬೆಂದು ರೆಡಿ ಆಗಿದೆ. ಈಗ ಒಗ್ಗರಣೆ ಯಾವ ರೀತಿಯಾಗಿ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆನೋ ಅಥವಾ ಒಂದು ಕಡಾಯಿನೋ ತಗೊಳ್ಬೇಕಾಗುತ್ತೆ. ಇದಕ್ಕೆ ನಾನೀಗ 3 ಚಮಚದಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕೊಂಡ್ರೂ ಕೂಡ. ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಸಾಸಿವೆ ಹಾಕೊಳ್ಳೋಣ. ಮತ್ತು ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ಳೋಣ. ಕೆಲವು ಕರಿಬೇವು ಎಲೆಗಳು, ಕರಿಬೇವು ಅಂತೂ ತುಂಬಾ ಮುಖ್ಯ ಇದಕ್ಕೆ. ಕರಿಬೇವು ಎಲೆಗಳು ಚಟಪಟ ಅಂದಮೇಲೆ 1-2 ಒಣ ಮೆಣಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀನಿ.
ಮತ್ತು ಒಂದು 1/4 ಚಮಚದಷ್ಟು ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ತಾನೇ ಫ್ರೆಶ್ ಆಗಿ ಕುಟ್ಟಿ ಮಾಡಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಚಟ್ನಿ, ಅಂದರೆ ಅಚ್ಕಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿಯನ್ನು ಹಾಕಿ ಕುಟ್ಟಿ ಮಾಡಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಚಟ್ನಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕಲ್ವಾ, ಹಾಗಾಗಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬೇಳೆಯನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಪೂರ್ತಿ ಬೇಳೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ನಲ್ಲಿ ಸ್ವಲ್ಪ ಉಳಿದಿರೋ ಬೇಳೆಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ರುಚಿ ಜಾಸ್ತಿ. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೋ ನೀವು ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ನೀರು ಹಾಕ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ನೋಡಿ, ಟೊಮ್ಯಾಟೊ ಪಪ್ಪು ಕುದೀತಾ ಇದೆ, ಎಂಥ ಒಳ್ಳೆ ಕಲರ್ ಕೂಡ ಬಂದಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ಈಗ ನೋಡಿ, ಟೊಮ್ಯಾಟೊ ಪಪ್ಪುವಿನ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ. ಯಾವ ರೀತಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದ ಟೊಮ್ಯಾಟೊ ಪಪ್ಪುವಿನ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ. ಕೊನೆಯಲ್ಲಿ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ 1 ನಿಮಿಷ ಕುದಿಸಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ರೆ ಬಿಸಿ ಬಿಸಿ ಟೊಮ್ಯಾಟೊ ಪಪ್ಪು ರೆಡಿ ಆಗುತ್ತೆ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ಆಹಾ, ಏನು ಕೇಳ್ತೀರಾ, ಇದು ಚಪಾತಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಿಸಿ ಬಿಸಿ ಅನ್ನದ ಜೊತೆ ಈ ಟೊಮ್ಯಾಟೊ ಪಪ್ಪುನ ಹಾಕೊಂಡು ಮೇಲೆ 1 ಚಮಚ ತುಪ್ಪ ಹಾಕೊಳ್ಳಿ. ಸೈಡಿಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಿಕನ್ ಫ್ರೈ ಇದ್ಬಿಟ್ರಂತೂ ಚಿಕನ್ ಫ್ರೈ, ಚಿಕನ್ ಕಬಾಬ್ ಯಾವುದೇ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಪಪ್ಪುವಿನ ಟೇಸ್ಟ್ ಅಂತೂ ಬಹಳ ಅದ್ಭುತವಾಗಿತ್ತು. ನೀವು ಕೂಡ ಒಂದ್ಸಲ ಈ ಟೊಮ್ಯಾಟೊ ಪಪ್ಪು ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪ್ರಿಯಾ ಸುಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.